ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ ಸದಸ್ಯರು, ಆತ್ಮೀಯ ಸೋದರರಾದಂತಹ ಜಗದೇವ್ ಋತುವಾರ್ ಸಾಹೇಬ್ರೆ, ಮಾಂತಪ್ಪ ಸಂಗಾವಿ ಸಾಹೇಬ್ರೆ, ಜಸ್ಕಾಂ ಅಧ್ಯಕ್ಷರಾದಂತಹ ಸೋದರರಾದಂತಹ ಪ್ರವೀಣ್ ಮರವಾಳ್ ಅವರೇ, ಬೈಲಾಪಳ್ಳಿ ಅವರೇ, ಶಿವಾನಂದ ಅವರೇ, ಕಿರಣ್ ಅವರೇ, ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳಂತ ರಾಜಗೋಪಾಲ್ ರೆಡ್ಡಿ ಅವರೇ, ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಸದಸ್ಯರು, ಆತ್ಮೀಯರಾದಂತಹ ಶರಣಪ್ಪ ಮಾನೇಗರ್ ಅವರೇ, ಕೌರಿಗಿ ಅವರೇ, ಬೈಲಪ್ಪರವರೇ, ನಮ್ಮ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆದಂತಹ ರಾಜೇಶ್ ವಿದ್ಯಾಧರ್ ಅವರೇ, ಶಿವಾನಂದ್ ಹೊರಗುಂಟಿ ಅವರೇ, ಮತ್ತೆ ಹೊಳಕೇರಿ ಅವರೇ, ಈಗಿನ ಅಧ್ಯಕ್ಷರಾದ ಚಿತ್ತೂರು ಸಾರಿಗೆ ಸಾಹೇಬ್ರೆ, ತಿರುಗು ರಚಿತವರು ಬಿಡ್ತಾರೆ ಅವರು ಹೋಗಿ ಸಿದ್ದರಾಮಯ್ಯ. ಮತ್ತೆ ನನಗೆ ಯಾವಾಗಲೂ ಸ್ಫೂರ್ತಿ ಮಾಡಿ ಇಲ್ಲಿಯವರೆಗೆ ಪತ್ರಕರ್ತರು ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದ ನಮಸ್ಕಾರ ಹೇಳಿ ನೀವು ಕೂಡ ನೆನೆಸ್ಕೊಳ್ತೀನಿ. ಆಮೇಲೆ ಎಲ್ಲ ತಾಯಿಯಂದಿರೆ, ಎಲ್ಲ ಸಮಾಜಗಳ ಹಿರಿಯರೇ, ಬುದ್ಧಿಜೀವಿಗಳೇ, ಈ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ ನಿಮ್ಗೆಲ್ಲರಿಗೂ ಕೂಡ ನಮಸ್ಕಾರ ಹೇಳಿ, ನಾನು 2019ರಲ್ಲಿ ಉಗ್ರಪ್ಪರವರಿಂದ ತೆರವಾದ ಸ್ಥಾನಕ್ಕೆ ಸುಮಾರು 9 ತಿಂಗಳ ಅವಧಿಗಾಗಿ ರಾಜ್ಯಪಾಲರಿಂದ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾಮನಿರ್ದೇಶನ ಹೊಂದಿದೆ. ಆ ಅವಧಿ ಮುಗಿದ ಮೇಲೆ 2023ರಿಂದ 2026ರವರೆಗೆ ಆರ್ ಶಂಕರ್ ಎಂಬುವರ ರಾಜೀನಾಮೆಯನ್ನು ತೆರವಾದ ಸ್ಥಾನಕ್ಕೆ 3 ವರ್ಷಗಳ ಅವಧಿಯಾಗಿ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷ ನನಗೆ ನೇಮಕ ಮಾಡಿತ್ತು. ಆ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಬಂದು 75-76 ವರ್ಷ ಆದರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ಕೋಲಿ ಸಮಾಜಕ್ಕೆ ವಿಧಾನ ಪರಿಷತ್ ಸದಸ್ಯರನ್ನ ಸ್ಥಾನಮಾನ ಸಿಕ್ಕಿರಲಿಲ್ಲ. ಯಾರಿಗಾದರೂ ಕೂಡ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳು ಕೂಡ ಯಾರೊಬ್ಬರು ಆಗಿರಲಿಲ್ಲ. ಮೊಟ್ಟ ಮೊದಲನೇ ಬಾರಿಗೆ ನಮಗೆ ಗುಲ್ಬರ್ಗ ಜಿಲ್ಲೆಯ ವತಿಯಿಂದ ಈ ಭಾಗದ ಎಐಸಿಸಿ ಅಧ್ಯಕ್ಷರು ಮತ್ತೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು, ಗುಲ್ಬರ್ಗ ಎಲ್ಲ ಶಾಸಕರು, ಮತ್ತೆ ಇಲ್ಲಿ ಉಸ್ತುವಾರಿ ಮಂತ್ರಿಯಾದಂತ ಪ್ರಿಯಾಂಕ್ ಖರ್ಗೆಜಿ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಜಗದೇವ್ ಋತುವಾರ್ ಅವರು, ಈ ಎಲ್ಲರ ಸಹಕಾರದಿಂದ ನಾನು 2 ಸಲ ಕಡಿಮೆ ಅವಧಿಗಾಗಿ ನಾನು ನಾಮನಿರ್ದೇಶನ ಆಗಿದ್ದೆ. ಆ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನಲ್ಲಿ ಕಟ್ಟಕಡೆಯ ಸಮಾಜದ ಬಗ್ಗೆ ಧ್ವನಿ ಎತ್ತಕ್ಕಂಥದ್ದು, ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಮತ್ತೆ ನಾನು ಯಾವ ಸಮುದಾಯದಲ್ಲಿ ಜನ್ಮ ತಾಳಿದ್ದೀನಿ ಆ ಸಮುದಾಯಕ್ಕೆ ಕೂಡ ನ್ಯಾಯ ಕೊಡ್ತಕ್ಕಂಥ ಕೆಲಸ ವಿಧಾನ ಪರಿಷತ್ತಿನಲ್ಲಿ ಸರ್ಕಾರಕ್ಕೆ ನನ್ನ ಧ್ವನಿ ಎತ್ತುವ ಮೂಲಕ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದ್ದು, ಸರ್ಕಾರದ ವಾಗ್ದಾನ ತೆಗೆದುಕೊಳ್ತಕ್ಕಂಥದ್ದು ಎಲ್ಲ ಪ್ರಾಮಾಣಿಕವಾಗಿ ಮಾಡಿದ್ದೆ. ನಾನೊಬ್ಬನೇ ಮಾಡಲು ಆಗ್ತಿಲ್ಲ. ವಿಧಾನ ಪರಿಷತ್ತಿನ ಎಲ್ಲ ಸದಸ್ಯರು, ಅದರಲ್ಲಿ ಗುಲ್ಬರ್ಗದಲ್ಲಿ ನನಗೆ ಯಾವಾಗಲೂ ಬೆನ್ನೆಲುಬಾಗಿರ್ತಕ್ಕಂಥ ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಋತುವಾರ್ ಅವರ ಪ್ರೀತಿ ವಿಶ್ವಾಸ, ಪರಿಷತ್ತಿನಲ್ಲಿ ನನಗೆ ತೋರಿಸುವಂತ ಅವಕಾಶಗಳು ಮತ್ತು ಸಪೋರ್ಟ್ ಅದೆಲ್ಲ ಅವರು ಕೂಡ ಮಾಡಿದ್ರಿಂದ ಅವ್ರು ಹೇಳುವಂತ ಎಲ್ಲಾ ಕೆಲಸಗಳು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಯಿತು.
ಅಂಬಿಗರ ಚೌಡಯ್ಯನವರ ಮೂರ್ತಿ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕೆಂಬ ಪ್ರಸ್ತಾವ ಯಾವಾಗ ಸುಮಾರು 35 ವಿಧಾನ ಪರಿಷತ್ ಸದಸ್ಯರು ಎದ್ದು ನಿಂತು ನಮ್ಮ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ತಮ್ಮ ಎದೆ ಮೇಲೆ ಹಿಡ್ಕೊಂಡು ಇದು ಆಗಲೇಬೇಕು, ಇದು ಬಹುದಿನಗಳ ಬೇಡಿಕೆ ಅಂತ ಹೇಳಿ ನಮ್ಗೆಲ್ಲರೂ ಸಪೋರ್ಟ್ ಮಾಡಿದರು. ಆಮೇಲೆ ಬಹುದಿನಗಳ ಬೇಡಿಕೆ ನಮ್ಮ ಜಯದೇವ ಗುಪ್ತರಾಜ್ ಸಾಹೇಬ್ ಹೇಳುವ ಹಾಗೆ ಮತ್ತ ಮಾಣಿಕೇಶ್ವರಿ ಅಮ್ಮನವರು ಅಂದ್ರೆ ಅವರು ಒಂದೇ ದಿವಸ ಶಿವರಾತ್ರಿ ದಿವಸ ಯಾನಾಗುಂದಿ ಮತ್ತು ಶ್ರೀಶೈಲಕ್ಕೆ ಒಂದೇ ಸಮಯದಲ್ಲಿ ದರ್ಶನ ಕೊಟ್ಟಂತಕ್ಕೆ ಯಾರಾದ್ರೂ ಇದ್ದಾರಂದ್ರ ನಡೆದಾಡ್ತಕ್ಕಂಥ ದೇವರು ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಅವರು. ಅವರ ಪ್ರಾಧಿಕಾರ ಆಗಬೇಕು ಅಂತೇಳಿ ಬಹುದಿನಗಳ ಬೇಡಿಕೆ ಇತ್ತು. ಅದನ್ನು ಸದನದಲ್ಲಿ ಕೂಡ ಚರ್ಚೆ ಮಾಡಿ ಇದು ಆಗಲೇಬೇಕು. ಈ ದೇವಸ್ಥಾನಕ್ಕೆ ಬೂಟಾ ಸಿಂಗ್, ಎಸ್.ಕೆ. ಪಾಟೀಲ್ರ ತಂದೆಯವರಂತ ಕೆ.ಎಸ್. ಪಾಟೀಲ್ರು ಮತ್ತೆ ಧರ್ಮಸಿಂಗ್ ಸಾಹೇಬರು, ಯಡಿಯೂರಪ್ಪನವರು, ಬಹಳಷ್ಟು ರಾಜಕಾರಣಿಗಳು ಬಂದು ಅಮ್ಮನವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಂದಾಗ ನಮಗೇನ್ ಆಗ್ಬೇಕು ಅದು ಅಮ್ಮನವರಿಂದ ಆಶೀರ್ವಾದ ಪಡ್ಕೊಂಡು ಎಲ್ಲರೂ ಆಗಿದ್ದಾರೆ. ಅದರಲ್ಲಿ ನಮ್ಮ ಶಾಪುರ್ ಶರಣಬಸಪ್ಪ ದರ್ಶನಪುರವರು, ಅವರ ತಂದೆಯವರಂತ ಬಾಪುಗೌಡ ದರ್ಶನಪುರವರು ಕೂಡ, ಮತ್ತೆ ಗುಲ್ಬರ್ಗದಲ್ಲಿದ್ದ ಗಲಗರಾವ್ ಪಾಟೀಲ್ ಕೂಡ ಇವತ್ತಿನ ದಿವಸ ಇವರೆಲ್ಲ ಇಷ್ಟು ಎತ್ತರ ಬೆಳಿಬೇಕಾದ ಕುಲದೇವತೆ ಮಹಾಯೋಗಿನಿ ಮಾತಾ ಮಾಣಿಕೇಶ್ವರಿ ಆಶೀರ್ವಾದ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವರೆಲ್ಲ ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ಆ ದೇವಸ್ಥಾನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳಿ ನಾನು ಪರಿಷತ್ತಿನಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ ಎಸ್.ಕೆ. ಪಾಟೀಲ್ ಒಂದು ಮಾತು ಹೇಳಿದ್ರು. ನಾನು ನನ್ನ ತಂದೆಯವರು ಹಿಡಿದು ಆ ದೇವಸ್ಥಾನಕ್ಕೆ ಹೋಗಿ ಬಂದೀವಿ. ಆ ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ನಮ್ಗೆಲ್ಲ ಒಳ್ಳೆಯದಾಗಿದೆ. ಅದಕ್ಕಾಗಿ ನೀವು ಬಹಳ ಉತ್ತಮವಾದಂತ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದೀರಿ ಎಂಬ ಸಂದರ್ಭ ಬಂದಾಗ ಆ ಪೀಠದಲ್ಲಿ ಕುಳಿತಂತ ಬಸವರಾಜ ಹೊರಟವರು ಕೂಡ ನಾನು ನಾಡಗೌಡ ಸರಿ ಹೋಗಿ ಬಂದು ಅಮ್ಮನವರಿಗೆ ಬೇಡ್ಕೊಂಡು ಬಂದಿದ್ದೆ, ನಾನು ಗೆದ್ದು ಬರಬೇಕು ಅಂತ ಹೇಳಿದಾಗ 48 ವರ್ಷಗಳ ಕಾಲ ನಾನು ಚುನಾವಣೆಯಲ್ಲಿ ಆಚೆ ಬರಬೇಕಾದ್ರೆ ಮತ್ತ ಮಾಣಿಕೇಶ್ವರಮ್ಮನವರ ಆಶೀರ್ವಾದ ನನ್ನ ಮನೆಯಲ್ಲಿಯೂ ಕೂಡ ಅಮ್ಮನವರ ಭಾವಚಿತ್ರದಿಂದ ಇದು ಇಟ್ಕೊಂಡಿದ್ದೇನೆ. ದಿನನಿತ್ಯ ಅವರ ಪೂಜೆಯನ್ನು ಮಾಡ್ತೇನೆ ಎಂಬ ಮಾತನ್ನು ಕೂಡ ಅವರು ಹೇಳಿದ ಮೇಲೆ ಎಸ್.ಕೆ. ಪಾಟೀಲ್ರು ಅಂಬಿಗರ ಮಾತಾ ಮಾಣಿಕೇಶ್ವರಮ್ಮನವರ ಪ್ರಾಧಿಕಾರ ರಚನೆ ಮಾಡಿ ಈ ವರ್ಷ ಬಜೆಟ್ ನಲ್ಲಿ 3 ಕೋಟಿ ಹಣವನ್ನು ಕೂಡ ಅನುದಾನವನ್ನು ಇಟ್ಟಿದ್ದಾರೆ. ನಾವು ಕೆಲವೇ ದಿನಗಳಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿ ಕರೆದುಕೊಂಡು ಅಲ್ಲಿ ಘೋಷಣೆ ಮಾಡಿಕೊಂಡು ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಬಹುದಿನಗಳ ಬೇಡಿಕೆ ಇತ್ತು. ನಮ್ಮ ಪ್ರಿಯಾಂಕ್ ಖರ್ಗೆ ಮಾತು ಕೊಟ್ಟಿದ್ರು ಬೆಳಗಾವಿ ಅಧಿವೇಶನದಲ್ಲಿ. ನಮ್ಮ ಸಹಕಾರ ಗಿರಿಜಾ ಇದ್ದರು. ಗುಲ್ಬರ್ಗದಲ್ಲಿ ಅಂಬಿಗರ ಚೌಡಯ್ಯ ಮೂರ್ತಿ ಸ್ಥಾಪನೆ ಆಗ್ಬೇಕು, ಬೆಂಗಳೂರಲ್ಲಿ ಆಗ್ಬೇಕು. ಭಕ್ತ ಕನಕದಾಸನ ಮೂರ್ತಿ ಇದೆ, ಬೇಲಪ್ಪ ಬಹಳ ಮಜಬೂತಿದ್ರಿ, ನೀವು ಕೂರ್ಸಂಬಿಟ್ರಿ. ಆಮೇಲೆ ವಾಲ್ಮೀಕಿ ಮಹರ್ಷಿಯ ಮೂರ್ತಿ ಕೂರಿಸಿದ್ರಿ. ನಾವು ಪ್ರಸ್ತಾವನೆ ಮಾಡಿದ್ದು 300 ಎಕರೆ ಜಮೀನು ತಗೊಂಡ್ಕೊಂಡು ಕೂತ್ಕೊಂಡಿದ್ದೀವಿ. ನಮಗೂ ಆಸೆ ಇದೆ, ನಮ್ ಜನ ಕೇಳ್ತಾರೆ. ಸುಮಾರು 70-80 ವರ್ಷ ಈ ಸರ್ಕಾರಕ್ಕೆ ನಮ್ಮ ಜನ ಸಪೋರ್ಟ್ ಮಾಡಿದ್ದಾರೆ. ಹಿಂದೂ ಜನ ಅಂದ್ರೆ ಕಾಂಗ್ರೆಸ್ ಪಕ್ಷ ಅತ್ಯಂತ ಕಟ್ಟ ಕಡಿಯಲು ನ್ಯಾಯ ಕೊಡ್ತಕ್ಕಂಥ ಪಕ್ಷ ಯಾವುದು ಕಾಂಗ್ರೆಸ್ ಪಕ್ಷ. ಅದಕ್ಕಾಗಿ ಕೋಲಿ ಸಮಾಜದವರ ಬಹುದಿನಗಳ ಆಸೆ ಇದೆ, ಬಹುದಿನಗಳ ಬೇಡಿಕೆ ಇದೆ. ಭಕ್ತ ಕನಕದಾಸ ವಾಲ್ಮೀಕಿಯವರ ಮೊದಲ ಎದುರಿನ ಸ್ಥಾನದಲ್ಲಿ ನಮ್ಮ ಇತಿಮಿತಂದೇ ಹೇಳಿದಂತ 12ನೇ ಶತಮಾನದಲ್ಲಿ ಬಸವಣ್ಣವರಿಗೆ ಬೆನ್ನೆಲುಬಾಗಿದ್ದಂತ ಅಂಬಿಗರ ಚೌಡಯ್ಯನ ಮೂರ್ತಿ ಸ್ಥಾಪನೆ ಆಗಲೇಬೇಕಂತ ಒತ್ತಾಯ ಮಾಡಿದ್ದೇನೆ. ಅದನ್ನು ಕೂಡ ವಿಧಾನಸೌಧ ಮುಂದೆ ಸ್ಥಾಪನೆ ಮಾಡ್ತಕ್ಕಂಥ ವಾಗ್ದಾನ ಇವತ್ತು ದಿವಸ ನಾನು ನಿಮಗೆ ಕೊಡ್ತೇನೆ. ಆಮೇಲೆ ಗುಲ್ಬರ್ಗದಲ್ಲಿ ಮಹಾತ್ಮ ಗಾಂಧಿಯವರ ಪುತ್ಥಳಿ ಪಕ್ಕದಲ್ಲಿ, ಬಾಬು ಜಗಜೀವನ್ ಅವರ ಪುತ್ಥಳಿ ಪಕ್ಕದಲ್ಲಿ, ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ, ಒಂದು ಕಡೆ ಬಸವಣ್ಣವರ ಪುತ್ಥಳಿ, ಸೆಂಟರ್ನಲ್ಲಿ ನಮಗೆ ಸ್ಥಳ ಕೊಡಬೇಕು ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ
ಮೊದಲನೇ ಬಾರಿಗೆ ಯುನಾನಿಮಸ್ಲಿ ಕೂಡ ಕ್ಯಾಬಿನೆಟ್ ಮಂತ್ರಿಮಂಡಲ ಪೂರ್ಣ ಪ್ರಮಾಣದಲ್ಲಿ ರೆಸಲ್ಯೂಷನ್ ಮಾಡಿ ಯಾರು ಚಕ್ಕರ್ ಎತ್ತ ಹೋಗಿಲ್ಲ ಮೊದಲು ಕೊಟ್ಬಿಡಿ ಅಂತ ಹೇಳ್ಬೇಕು ಎಲ್ಲರಲ್ಲಿ ಇದರಲ್ಲಿ ಮಂತ್ರಿಮಂಡಲದಲ್ಲಿ ಯುನಾನಿಮಸ್ಲಿ ನಮಗೆ ಒಪ್ಪಿಕೊಟ್ಟಿದ್ದಾರೆ. ಅದು ಕೆಲಸ ಪ್ರಗತಿಯಲ್ಲಿದೆ. ಅದನ್ನು ಮಹಾನಗರ ಪಾಲಿಕೆಯವರು ಅದನ್ನು ಈಗಾಗಲೇ ಕಟ್ತಾ ಇದ್ದಾರೆ. ನಾನು ಮೂರ್ತಿಗೆ ತಗುಲುವ ವೆಚ್ಚ ಮತ್ತು ಫೈನಾನ್ಸ್ ಹೋದ್ರೆ ಲೇಟ್ ಆಗ್ತಂತ ಪೂರ್ಣ ಪ್ರಮಾಣದ ಹಣವನ್ನು ನಾನು ಭರಿಸಿದ್ದೇನೆ. ಮುಂದಿನ ತಿಂಗಳಲ್ಲಿ ಅಂಬಿಗರ ಚೌಡಯ್ಯನ ಮೂರ್ತಿಯನ್ನು ಗುಲ್ಬರ್ಗ ನಗರದಲ್ಲಿ 1 ಲಕ್ಷ ಜನರನ್ನು ಸೇರಿಸಿ ಇವ ಯಾರವ ನಮ್ಮವ ಅಂತ ಅಂಬಿಗರ ಚೌಡ ಹೇಳಿದ್ನಲ್ಲ, ಇದು ಒಂದೇ ಜಾತಿ ಸೀಮಿತವಲ್ಲ, ಸರ್ವರಿಗೆ ಸಮಪಾಲು ಸಮಭಾವ ಎಂಬ ತತ್ವ ಸಿದ್ಧಾಂತದಲ್ಲಿ ಎಲ್ಲ ಧರ್ಮದವರು ಸೇರಿಕೊಂಡು ಎಲ್ಲ ಧರ್ಮ ವಿಶ್ವಾಸಕ್ಕೆ ಸೇರಿಕೊಂಡು ಭಾರತ ದೇಶದಲ್ಲಿ ಮಹಾತ್ಮ ಗಾಂಧಿಯವರು ಅಲಂಕರಿಸುವಂತ ಸ್ಥಳದಲ್ಲಿ ಕೂತಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಆಮೇಲೆ ಗುಲ್ಬರ್ಗ ನಗರದಲ್ಲಿ ಇರ್ತಕ್ಕಂಥ ಜಿಲ್ಲೆಯ ಎಲ್ಲ ಶಾಸಕರು, ಬೀದರ್ ಇರ್ಬೋದು, ಗುಲ್ಬರ್ಗ ಇರ್ಬೋದು, ಕಲ್ಯಾಣಕ್ಕೆ ಎಲ್ಲಾ ಭಾಗದವರಿಗೂ ಕೂಡ ಹೇಳಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಾಮಾಣಿಕ ರಾಜಕಾರಣಿ ದೇವರಂತ ಮನುಷ್ಯ 9 ವರ್ಷಗಳ ಕಾಲ ಜಿಲ್ಲಾ ಅಧ್ಯಕ್ಷರಾಗಿ ಕೆಲಸ ಮಾಡಿ ಇವತ್ತಿನ ದಿವಸ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ನಮ್ಮ ಸಂಗವಿ ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಧ್ಯಕ್ಷರು, ಮಲ್ಲಿಕಾರ್ಜುನ ಖರ್ಗೆ ಸರ್ ಎಲ್ಲ ಸಂಸ್ಥೆಗಳು ನೀವೇ ಎಲ್ಲ ನೇತೃತ್ವ ಇದ್ದೀರಿ. ನಿಮ್ಗೆಲ್ಲರನ್ನೂ ಕೂಡ ವಿಶ್ವಾಸ ಸೇರಿಕೊಂಡು ಅಂಬಿಗರ ಚೌಡಯ್ಯನೇ ಒಂದು ಸುಳ್ಳು ಹೇಳಿರ್ಬೋದು, ಅದು ಇದು ನಾ ಏನ್ ತಿಳ್ಕೊಂಡಿಲ್ಲ, ದೋಸ ಹ್ಯಾಂಗ ಸಸ್ಯವಾಗಿ ಆಗಿದೆ ನಾಮನೆ ತಗೋದು ಮನೆಗೆ ಹೋಗೋದು ಹಾಂಗ್ ತಿಳ್ಕೊಂಡಿಲ್ಲ. ಈ ಸಲ ಚುನಾವಣೆ ಘೋಷಣೆ ಆಯ್ತು, ನನಗೆ ಎಂತೆಂತವ್ರು ಓಟ್ ಹಾಕ್ಬೇಕಂದ್ರೆ ಈಶ್ವರ ಖಂಡ್ರೆಯವರು, ದರ್ಶನ ಪೂರವರು, ಪ್ರಿಯಾಂಕ್ ಖರ್ಗೆಜಿಯವರು, ಶಿವಪ್ರಕಾಶ್ ಪಾಟೀಲ್ರು, ಆಮೇಲೆ MB ಪಾಟೀಲ್ರು, ಶಿವಾನಂದ ಪಾಟೀಲ್ರು, ಕಾರವಾರ MLA, ಬಳ್ಳಾರಿ MLA, ಕಂಪ್ಲಿ ಗಣೇಶ, ಬಳ್ಳಾರಿ ದತ್ತಾತ್ರೇಯ ಸಣ್ಣ ಹುಡುಗ ಅವರು, ಆಮೇಲೆ ಸಿದ್ದರಾಮಯ್ಯ ಸಾಹೇಬರು ಭಾರಿ ಎತ್ತು 7 ಓಟ್ಗಳು 30 ಓಟ್ಗಳು ಹಾಕ್ಬೇಕಾಗಿತ್ತು. ನಾ ಓಟ್ ಕೆಲಸ ಮುಂದ ಕಾರ್ಯಕ್ರಮ ಬರ್ತಿತ್ತು, ನಂದೂ ಓಟ್ ನಾವು ಖರೀದಿನ ಆಗ್ಯಾವ ತಿಳ್ಕೊಂಡು ಇಡೀ ಬಂದು ಬಿಟ್ಟಿಲ್ಲ. ಆದ್ರ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಅವರ ಹಿಡಿತದ ಮೇಲೆ, ಪ್ರಿಯಾಂಕ್ ಖರ್ಗೆಜಿಯವರ ಹಿಡಿತದ ಮೇಲೆ ನಮ್ಮ MI ಪಾಟೀಲ್ ಓಟ್, ಆಮೇಲೆ ಅಜಯ್ ಸಿಂಗ್ ಅವ್ರ ಓಟ್, ಎಲ್ಲ ಗುಲ್ಬರ್ಗ ಜಿಲ್ಲೆಯ ಶಾಸಕರು, ಬೀದರ್ ಜಿಲ್ಲೆಯ ಮಂತ್ರಿಗಳು ಶಾಸಕರು, ಬಿಜಾಪುರ ಜಿಲ್ಲೆಯ ಎಲ್ಲ ಮಂತ್ರಿಗಳು ಶಾಸಕರು, ಬಳ್ಳಾರಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿಕೊಂಡು ನನಗೆ 30ಕ್ಕೆ 30 ಪೂರ್ಣ ಪ್ರಮಾಣದಲ್ಲಿ ಮತ ಹಾಕಿ ಮೊದಲನೇ ಫಲಿತಾಂಶ ನನ್ನದಾಗಿದೆ. ಆದರೆ ನನ್ನ ವಿಚಾರಗಳು ಮತ್ತೆ ನನ್ನ ಜೀವಮಾನದಲ್ಲಿ ಯಾರೊಬ್ಬರಿಗೆ ಮನಸ್ಸು ವಹಿಸ್ತಕ್ಕಂಥದ್ದು, ಮತ್ತೊಬ್ಬರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನನಗೆ ಈ ಗೆಲುವಾಗಿದೆ. ನಾನು ಓವರಾಲ್ ಒಂದು ಸಲ 10,000 ರೂಪಾಯಿ ತುಂಬ ಮುಂದ ಆ ಮೋಹನ್ ಬಾಬು ಅಂತ MLC ಆಗ್ಯಾರ ಅವರು, ಈಗ ಅವರು ತುಂಬಿದ್ರು. ಈ ಸಲ 10,000 ರೂಪಾಯಿ ತುಂಬಿದ್ರೆ ಮತ್ತೆ 10 ರೂಪಾಯಿ ವಾಪಸ್ ಟೋಟಲ್ 500 ರೂಪಾಯಿ ಕಳಿಸಿದಾಗ 3 ಸಲ MLC ಆಗಿದೆ. ಟೋಟಲ್ 500 ಅಂದ್ರೆ ವಿಧಾನಸಭಾ ಅವ್ರಿಗೆ ಏನು 500 ರೂಪಾಯಿಯಲ್ಲಿ 3 ಸಲ ವಿಧಾನ ಪರಿಷತ್ ಸದಸ್ಯರಾಗಿದ್ದೀನಿ. ನನಗೆ ಕಾಂಗ್ರೆಸ್ ಪಕ್ಷ ಈ ಅಧಿಕಾರ ಪಟ್ಟಿದೆ, ನನ್ನ ಮೇಲೆ ಬಹಳ ಜವಾಬ್ದಾರಿ ಇದೆ. ಸಮಾಜ ಸಂಘಟನೆ ಮಾಡಬೇಕು, ಎಲ್ಲಾ ತಾಲೂಕಕ್ಕೆ ಹೋಗ್ಬೇಕು, ನಮ್ಮ ಸಮಾಜದವರು ಪ್ರೀತಿ ವಿಶ್ವಾಸ ಗಳಿಸ್ಬೇಕು, ಅವ್ರಿಗೆ ಏನೇನು ಆಸೆ ಆಕಾಂಕ್ಷೆ ಇರುವ ಸಾಮಾಜಿಕ ನ್ಯಾಯಪರವಾಗಿ ಸರ್ಕಾರದಿಂದ ಸಿಗಬೇಕಂತ ಅವೆಲ್ಲ ಮಾಡಿಕೊಡ್ಬೇಕು. ಅದರೊಳಗೆ ಉಳಿಟಿ ಎಲ್ಲ ಜಾತಿ ಧರ್ಮದವರು ನನ್ನ ವಿಶ್ವಾಸತೆ ಹೇಳಿಕೊಂಡು ಎಲ್ಲಾ ಜಾತಿ ಧರ್ಮ ಪ್ರೀತಿ ವಿಶ್ವ
ನಮ್ಮ BK ಹರಿಪ್ರಸಾದ್ ಅವರ ಸಾರಥ್ಯದಲ್ಲಿ KPCC ಅಧ್ಯಕ್ಷರಾಗಿದ್ದಾರೆ. ಮೊಟ್ಟ ಮೊದಲನೇ ಬಾರಿಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕಿಗೆ ಸಿಕ್ಕಂತ ಅವಕಾಶ ಅದು BK ಹರಿಪ್ರಸಾದ್. DK ಶಿವಕುಮಾರ್ ಅವರು ಹೊಸ ಮುಖ್ಯಮಂತ್ರಿ. ಇವರೆಲ್ಲ ನೇತೃತ್ವದಲ್ಲಿ ಕೆಲಸ ಮಾಡಿ ಈ ಭಾಗದಲ್ಲಿ ನೀವು ಉತ್ತಮ ಕೆಲಸ ಮಾಡಬೇಕು, ಪಕ್ಷ ಸಂಘಟನೆ ಮಾಡಬೇಕು, ಹರಿದು ಹಂಚಿ ಹೋದಂತಹ ಜಾತಿಗಳನ್ನು ಒಕ್ಕಟ್ಟಾಗಿ ಮಾಡಬೇಕು. ಮುಂದಿನ ದಿನಗಳಲ್ಲಿ 2028ರ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷ ಪುನಃ ಅಧಿಕಾರಕ್ಕೆ ಬರಬೇಕು ಎಂಬ ಡೈರೆಕ್ಷನ್ ಕೂಡ ನಮಗಿದೆ. ನಮ್ಮ ಜಗದೇ ಹುಟ್ಟಿದಾರವರು ನಾವು ಕೂರ್ಕೊಂಡು ಅವರು ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಅವರ ನೇತೃತ್ವದಲ್ಲಿ ಇಡೀ ವೇದಿಕೆ ಮೇಲಂತಾವೆಲ್ಲ ಬೆಳಪ್ಪ ಇಲ್ಲಿ ಹೋಗೋದು ಮೆರಗಡೆ ಬಿಟ್ಟು ನಮ್ಮ ಕಡೆ ಇರಲಿ. ಅದಕ್ಕಾಗಿ ಬಹಳ ವಿಶ್ವಾಸದಿಂದ ಇವತ್ತು ದಿವಸ ತಾವೆಲ್ಲ ಬಂದಿದ್ದೀರಿ, ನಮ್ಮ ಪ್ರೀತಿ ವಿಶ್ವಾಸ ತೋರಿಸಿದಿರಿ, ನೀವೆಲ್ಲ ಜನತೆ ಬಂದಿದ್ದೀರಿ. ನಿಮ್ದು ಏನೇ ಕೆಲಸಗಳಿದ್ರು ಕೂಡ ತೆರೆದ ಬಾಗಿಲು ಇರ್ತದೆ, ಯಾವಾಗಲೂ ಕರೀರಿ, ಯಾವಾಗಲೂ ಬರ್ತೀನಿ. ಪ್ರತಿಯೊಬ್ಬರ ಕಷ್ಟ ಕಾರ್ಪಣ್ಯಗಳು, ಪೊಲೀಸ್ ಕೇಸ್ ಇರ್ಬೋದು, ತಹಶೀಲ್ದಾರ್ಗಳಿಂದ ಏನಾಗಿ ತೊಂದರೆ ಆಗಿರ್ಬೋದು, ಇನ್ನಿತರ ಯಾವುದೇ ಅಧಿಕಾರಿಗಳ ತೊಂದರೆ ಆಗಿರ್ಬೋದು, ಏನಾದರೂ ಕೂಡ ನಿಮಗೆ ತೊಂದರೆ ಆದರೆ ನಿಮ್ಮ ಮನೆಯ ಮಗನಾಗಿ ನಾನು ಕೆಲಸ ಮಾಡ್ತೀನಿ. ನಿಮ್ಮ ಮನೆಯ ಮಗನಾಗಿ ನಿಮ್ಮ ಕಷ್ಟಗಳು ದೂರ ಮಾಡತಕ್ಕಂಥ ಕೆಲಸ ಮಾಡಿ ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಜಿಲ್ಲೆಯ ನಾಯಕರು ಇವನಿಗೆ ವಿಧಾನ ಪರಿಷತ್ ಸದಸ್ಯ ಮಾಡಿದ ಸ್ವಾರ್ಥಕ್ಕಾಯ್ತು ಎಂಬ ಭಾವನೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಿ ನಿಮ್ಮೆಲ್ಲರ ಸೇವೆಯನ್ನು ಮಾಡ್ತೀನಿ. ಇವತ್ತಿನ ದಿವಸ ಏರ್ಪೋರ್ಟ್ ಬಹಳ ಪ್ರೀತಿ ವಿಶ್ವಾಸ ತೋರಿಸಿದ್ರಿ, ನಾನು ಹೂಮಾಲೆ ಹಾಕಿ ಹಾರೈಸಿದ್ರಿ, ನನಗೆ ಇನ್ನೂ ಹೆಚ್ಚಿನ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಿದಿರಿ. ನಿಮ್ಮ ಇಡೀ ನನ್ನ ಕುಟುಂಬ ನಿಮ್ಮೆಲ್ಲರ ಪಾದಕ್ಕೆ ನಮಸ್ಕಾರ ಮಾಡುತ್ತದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ. ನಾನು ಕೂಡ ಎಲ್ಲರ ತಾಯಂದಿರು, ಸೋದರ ಸೋದರಿಯರು ಎಲ್ಲರಿಗೂ ಕೂಡ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಕೋಲಿ, ಕಬ್ಲಿಗ, ಅಂಬಿಗ, ಬೆಸ್ತ ಮತ್ತು ಭಾರತಿ ಎಂಬ ಪದಗಳನ್ನು ಕೂಡ ಕೇವಲ ನನ್ನ ಪತ್ರದಲ್ಲಿ ಮುಖಾಂತರ ಕುಲಶಾಸ್ತ್ರ ಅಧ್ಯಯನಕ್ಕೆ ಮೈಸೂರಿಗೆ ಹೋಗಿದೆ. ಅದಕ್ಕೆ ಸರ್ಕಾರದಿಂದ ಹಣವನ್ನು ಕೂಡ ಭರಿಸಿ ತೀವ್ರವಾಗಿ ಕೇಂದ್ರಕ್ಕೆ ಕರ್ನಾಟಕ ರಾಜ್ಯದ ವತಿಯಿಂದ ಮಂತ್ರಿ ಮಂಡಲದ ರೆಸರ್ವೇಷನ್ ಮುಖಾಂತರ 5 ಪದಗಳನ್ನು ಪರಿಶಿಷ್ಟ ಪದಗಳಲ್ಲಿ ಸೇರ್ಪಡೆ ಮಾಡಲು ಆ ಕೆಲಸವನ್ನು ಕೂಡ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಬೇರೆ ಬೇರೆ ಧರ್ಮದವರ ಜಾತಿಯವರು ಏನೇನು ಸಮಸ್ಯೆಗಳಿದ್ರು ಕೂಡ ಅವರನ್ನು ಕೂಡ ಎಸ್ ಮಾಡಬಹುದು, ಇನ್ನಿತರ ಸಮಸ್ಯೆಗಳಿರ್ಬೋದು, ಅವುಗಳು ಕೂಡ ನಮಗೆ ಪ್ರಸ್ತಾವನೆ ಮಾಡಿದ್ರು ಅದನ್ನು ಕೂಡ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ರೀತಿಯಲ್ಲಿ ನಾ ವಿಧಾನಸೌಧಕ್ಕೆ ಬ್ಯಾಗ್ ಹಿಡ್ಕೊಂಡು ಹೋಗಲ್ಲ, ಸೀರಾ ಹಿಡ್ಕೊಂಡು ಹೋಗಲ್ಲ, ಅರ್ಜಿ ತಗೊಂಡು ಹೋಗಲ್ಲ. ನಿಮ್ಮ ಕೆಲಸಗಳು ಬಂದ್ರೆ ಆ ಅಧಿಕಾರಿಯನ್ನು ಕರೆಸಿ ನಾ ಇದ್ದ ಸ್ಥಳದಲ್ಲೇ ನೀವು ಕೆಲಸ ಮಾಡ್ತಕ್ಕಂಥ ಶಕ್ತಿ ನಾ ಹೊಂದಿದ್ದೀನಿ. ನಾ ಯಾರಿಗೆ ಕೈ ಹಿಡಿದು ಬದುಕ್ತಕ್ಕಂಥ ಮನುಷ್ಯ ಅಲ್ಲ. ಅಧಿಕಾರಿಗಳು ಸರ್ಕಾರದ ಸೇವಕರು, ನಾವು ಸರ್ಕಾರ ನಡೆಸ್ತಕ್ಕಂಥವ್ರು. ಆ ರೀತಿಯಲ್ಲಿ ಕೂಡ ಸರ್ಕಾರಕ್ಕೆ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನಿಮ್ಮ ಯಾವ ಇದರಲ್ಲಿ ನಾನು ಜನ್ಮ ತನ್ನಿ ಆ ಸಮಾನಕ್ಕೂ ಕೂಡ ಘನತೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡ್ತೀನಿ. ನೀವೆಲ್ಲರಿಗೂ ಕೂಡ ವಿಧಾನ ಪರಿಷತ್ ಸ್ಥಾನ ಒಂದೇ ಅದ, ಅದು ನನ್ನ ಶಿಕ್ಷಣ. ಇನ್ನಿತರ ನನ್ನ ಸಮಾಜದವರಿಗೆ ಬೇರೆ ಬೇರೆ ರಂಗಗಳಲ್ಲಿ ಯಾರ್ಯಾರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಬಂದಾಗ ನಿಮ್ಮ ಒಳಗೆ ಇರ್ತೀನಿ, ನಿಮ್ ಸರಿ ಬರ್ತೀನಿ. ಇನ್ನೂ ಕೂಡ ಸ್ಥಾನಮಾನ ಕೊಡಿಸಿ ಸರ್ಕಾರದ ಕಾರ್ಯದಲ್ಲಿ ಕೂಡ ನೀವು ಬರ್ತಕ್ಕಂಥ ರೀತಿಯಲ್ಲಿ ಪ್ರಾಮಾಣಿಕವಾದ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ಗುಲ್ಬರ್ಗ ಜಿಲ್ಲೆಯಲ್ಲಿ ತಕ್ಷಣ ನಾನು ಚಿತ್ತಾಪುರ್, ಯಾದಗಿರಿ, ಶಾಪುರ್, ಸುರ್ಪುರ್, ಅಫ್ಜಲ್ಪುರ್, ಆಳಂದ್, ಚಿಂತೂರು ಎಲ್ಲ ಕಡೆ ಪ್ರಯಾಣ ಮಾಡಿ ಅಲ್ಲಿ ಜನರ ಸಮಸ್ಯೆಯನ್ನು ಆಲೋಚನೆ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲ 31 ಜಿಲ್ಲೆಗಳಲ್ಲಿ ಕೂಡ ಪ್ರಯಾಣ ಮಾಡಿ ಎಲ್ಲಾ ಸಮಾಜಗಳ ಸಂಘಟನೆ ಮಾಡಿ ಕಟ್ಟ ಕಡೆಯವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿ ನನಗೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಪಕ್ಷ ನನಗೆ ಬಹಳ ಬಹುಶಃ ಯಾರಿಗೆ ಶ್ರೀರಾಮಕ್ಕಿಂತ ಹೆಚ್ಚಿನ ಸ್ಥಾನಮಾನ ಕೊಟ್ಟಿದೆ. ಅದರೊಡನೆ ನಿಮ್ಮೆಲ್ಲರಿಗೂ ಕೂಡ ಅವಕಾಶ ಕಲ್ಪಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಹಿಂದುಳಿದ ವರ್ಗದ ಜನರಿಗೆ ಧ್ವನಿಯಾಗಿರ್ತೀನಿ ಎಂಬ ಮಾತನ್ನು ಕೂಡ ಹೇಳಿ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ಎಷ್ಟು ಮಾತಾಡಿದ್ರು ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಎಂಬ ಮಾತನ್ನು ಕೂಡ ಹೇಳಿ, ನನಗೆ ನಿಮ್ಮೆಲ್ಲರ
ಇನ್ನೊಂದು ಸಲ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.